ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈಗ ಏನಪ್ಪಾ ಕಾರ್ ಹಿಡ್ಕೊಂಡ್ ಬಂದ್ಬಿಡಿದ್ಯಾ ಅಂತ. ಸೊ ಈಗ ಒಂದು ಹೊಸ ಪ್ಲಾನ್ ಮಾಡಿದೀವಿ. ಏನಪ್ಪಾ ಅಂತಂದ್ರೆ ನಿಮಗೊಂದಿಷ್ಟು ರಿವ್ಯೂಸ್ ಕೊಡಬೇಕು ಅಂತ. ಕನ್ನಡದಲ್ಲಿ ಸಾಕಷ್ಟು ಜನ ರಿವ್ಯೂಸ್ ಮಾಡ್ತಾ ಇದ್ದಾರೆ, ಆದ್ರೆ ನನಗೂ ಸಹಿತ ಈ ಆಟೋಮೊಬೈಲ್ಸ್ ಮೇಲೆ ಟೆಕ್ನಾಲಜಿ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರೋದ್ರಿಂದ ಲೆಟ್ಸ್ ಡೂ ಸಮ್ ರಿವ್ಯೂಸ್ ಆನ್ ಕಾರ್ಸ್ ಅಂಡ್ ಮೊಬೈಲ್ಸ್ ಅಂತ ಅನ್ಕೊಂಡು ಈಗಿಂದ ನಾವು ಶುರು ಮಾಡ್ತಾ ಇದೀವಿ ಟೆಕ್ನಿಕಲ್ ಮತ್ತು ಆಟೋ ರಿವ್ಯೂಸ್. ಸೊ ಇವತ್ತು ನಾನು ತಗೊಂಡ್ಬಂದಿದ್ದೀನಿ ಮಹೀಂದ್ರಾದ XUV 700 AX7L ಟಾಪ್ ಎಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿನ. ಈ ಗಾಡಿ ಹೆಂಗಿದೆ, ಇದರಲ್ಲಿ ಏನೇನ್ ಫೀಚರ್ಸ್ ಇದೆ, ಇದನ್ನ ಯಾಕೆ ತಗೋಬೇಕು, ಏನ್ ಪ್ರೈಸಿಗೆ ನಿಮ್ಗೆ ಸಿಗುತ್ತೆ, ಇದರಲ್ಲಿ ಯಾವ್ಯಾವ್ದೆಲ್ಲ ವೇರಿಯಂಟ್ಸ್ ಇದೆ, ಈ ಕಾರ್ನ ಅತ್ಯದ್ಭುತ ಫೀಚರ್ಗಳು ಏನೇನು, ಇದೆಲ್ಲವನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಹೋಗ್ತಾ ಹೋಗ್ತಾ ನೈಸ್ ರೋಡ್ ಅಲ್ಲಿ ನನಗೊಬ್ರು ಕಾಮನ್ ಮ್ಯಾನ್ ಸಿಗೋ ಸಾಧ್ಯತೆ ಇದೆ. ಅವರು ಸಹ ಸಾಕಷ್ಟು ಡೌಟ್ಗಳನ್ನ ಇಟ್ಕೊಂಡು ಕಾರ್ ಹತ್ತಾರೆ, ಅವರ ಡೌಟ್ಗಳನ್ನ ನಾನು ಕೇಳ್ತಾರೆ, ನಾನು ಅದನ್ನೆಲ್ಲ ಕ್ಲಾರಿಫೈ ಮಾಡ್ತೀನಿ. ಸೊ ಎಂಡ್ ಆಫ್ ದ ಎಪಿಸೋಡ್ ಈ ಕಾರ್ನ ಅಂದ್ರೆ XUV 700 ನ ನೀವು ಯಾಕೆ ತಗೋಬೇಕು ಅಥವಾ ಇದರಲ್ಲಿ ಏನ್ ಬೆಸ್ಟ್, ಏನ್ ಸರಿ ಇಲ್ಲ, ಎಲ್ಲವನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ರಿವ್ಯೂ ಮಾಡೋಣ ಮಹೀಂದ್ರಾದ XUV 700 AX7 ಲಕ್ಸುರಿ. ಈ ಕಾರು ತುಂಬಾ ಸ್ಟ್ರಿಕ್ಟ್. ಕಾರ್ ಹತ್ತಿದ ಕೂಡಲೇ ಸೀಟ್ ಬೆಲ್ಟ್ ಹಾಕೋದ್ ಮರಿಬಿಡಿ. XUV 700 AX7 ಅಂದ್ರೆ ಲಕ್ಸುರಿದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ಒಂದು ರಾಯಲ್ ಫೀಲ್ ಹೆಂಗ್ ಕೊಡುತ್ತೆ ಅಂತಂದ್ರೆ, ಯಾರು ಓಡಿಸ್ತಾರ ಅವ್ರು ಬಂದು ಡೋರ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಈ ಸೀಟ್ ಹಿಂದೋಗುತ್ತೆ. ಅಂದ್ರೆ ನೀವು ಬಂದು ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋ ತನಕ ಸೀಟ್ ಹಿಂದಿರುತ್ತೆ. ನೀವು ಒಳಗೆ ಕೂತ ತಕ್ಷಣ ಮತ್ತೆ ನಾರ್ಮಲ್ ಆಗಿ ಬಂದು ಅದೇ ನೀವು ಹೆಂಗ್ ಸೀಟ್ ಸೆಟ್ ಮಾಡಿರ್ತೀರೋ ಅಲ್ಲಿಗೆ ಬಂದು ಸೆಟ್ ಮಾಡುತ್ತೆ. ಅಂದ್ರೆ ಆ ಹಂತದಿಂದ ಲಕ್ಸುರಿ ಫೀಲ್ ನ ಸ್ಟಾರ್ಟ್ ಮಾಡಿಸುತ್ತೆ. ಲೆಟ್ಸ್ ಗೋ. ನಾನು ಹೇಳಿದೆ ನಿಮ್ಗೆ ಕಾಮನ್ ಮ್ಯಾನ್ ಇಲ್ಲಿ ಹುಡ್ಕೊಂಡು ನಿಂತಿರ್ತಾರೆ ಅಂತ. ನೋಡಿ ಇಲ್ಲಿ ಆಲ್ರೆಡಿ ವೈಟಿಂಗ್. ನೋಡಿ ನೋಡಿ ಆ ಮನುಷ್ಯನ್ ಎಲ್ಲೋದ್ರು ಬಿಡಲ್ಲ. ಏನ್ ಸರ್, ಎಲ್ಲೋದ್ರು ಬಿಡಲ್ಲ. ಯಾಕೆ ಬಿಡುದು ಸರ್? ಆಯ್ತು ಹತ್ತಿ ಓಪನ್ ಮಾಡಿ ಸರ್. ಚಿಲ್ಕಲ್ಲಿದೆ. ಚಿಲ್ಕ ಅಲ್ಲ ಇದೆಲ್ಲ. ಎಲ್ಲಿ ಇದೇನ್ ಸರ್ ಹಿಂಗ್ ಬರ್ತಾ ಇದೆ ಚಿಲ್ಕ? ಏನ್ ಸಮಯ ಹುಡ್ಕೊಂಡು ಬಂದ್ಬಿಟ್ಟಿದ್ರಿ ಇಲ್ಲಿ ತನಕ? ಯಾವ್ದು ಸ್ವಾಮಿ, ಯಾವ್ದೋ XUV 700 ಹುಡ್ಕೊಂಡ್ ಬಂದಿದ್ದೀರಾ? XUV 700 ಅಲ್ಲ, ಮತ್ತೆ XUV 700. 700 ಅದು ಯಾಕೆ ಹಂಗೆ? ಮಹೀಂದ್ರದವ್ರದ್ದು ಮಿತ್ ಇದೆ ಏನಂತ? ಅವ್ರ ಎಲ್ಲಾ ಕಾರ್ಗಳು ಓ ಇಂದ ಹೆಸರು ಎಂಡ್ ಆಗ್ಬೇಕು ಅಂತ. ಬೊಲೆರೋ, ಆಮೇಲೆ ಸ್ಕಾರ್ಪಿಯೋ, 500, 400, 3XO, ಹಂಗೆ 700. ಇದ್ರಲ್ಲದು XUV 700 AX7L ಟಾಪ್ ಎಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ, ಅದೇನೇನ್ ಡೌಟ್ ಇದೆ ಕೇಳಿ. ಎಷ್ಟು ಸೀಟ್ ಸ್ವಾಮಿ ಟೋಟಲ್ ಇದರಲ್ಲಿ? 6 ಸೀಟ್ ಕಾಣಿಸ್ತಾ ಇದೆಯಲ್ಲ, ಇದ್ರಲ್ಲಿ 7 ಸೀಟು ಬರುತ್ತೆ. ಬಟ್ ನಿಮ್ಗೆ ಪೈಲಟ್ ಸೀಟ್ಸ್ ಬೇಕು ಅಂದ್ರೆ 6 ಸೀಟ್ಸ್ ಕನ್ವರ್ಟ್ ಮಾಡಿಸ್ಬೋದು. ಇವಾಗ 6 ಸೀಟಿಗೆ 6 ಡೋರಾ? 6 ಡೋರ್ ಇದೆ. 1 2 3 4 5 ಮೇಲೊಂದಿದೆಯಲ್ಲ ಡೋರ್ ಅಲ್ಲ, ಅದಕ್ಕೆ ಸನ್ ರೂಫ್ ಅಂತಾರೆ. ಇದರಲ್ಲಿ ಪ್ಯಾನರಾಮಿಕ್ ಸನ್ ರೂಫ್ ಇದೆ. ನೋಡಿ ಪ್ಯಾನರಾಮಿಕ್ ಅಂದ್ರೆ ಅದೇ ನೋಡ್ತಾ ಇದೀರಲ್ಲ, ಫುಲ್ ಅಷ್ಟು ಉದ್ದಕ್ಕಿದೆಯಲ್ಲ, ಫುಲ್ ಲೆಂತ್ ಆಗಿ ಬರುತ್ತೆ. ಎಂಡ್ ತನಕ ಇದೆಯಾ? ಎಂಡ್ ತನಕ ಇದೆ. ಓಕೆ, ಇವಾಗ ಫುಲ್ ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಕಿಷ್ಟು. ಇದು ಪ್ಯಾನರಾಮಿಕ್ ಸನ್ ರೂಫ್ ಸೂಪರ್ ಆಗಿ ಡೋರ್ ತರನೇ ಕಾಣುತ್ತೆ ನಿಮ್ಗೆ. ಕಮ್ಮಿ ಎಗರ್ಕೊಂಡು ಹೋಗ್ಬೋದು ನಿಮ್ಮಂತ. ಅದಕ್ಕೆ ಬೇರೆ ಕಾಸ್ಟ್ ಆಗುತ್ತೆ. ಇದೇನು ಸ್ವಾಮಿ ಟಿವಿ ಇಷ್ಟು ಉದ್ದ ಇದೆ? ಟಿವಿ ಅಲ್ಲ, ಮಾನಿಟರ್. ಈ ಸೆಗ್ಮೆಂಟ್ ಅಲ್ಲಿ ಇಷ್ಟು ದೊಡ್ಡ ಮಾನಿಟರ್ ಯಾವ ಕಾರ್ಸ್ ಅಲ್ಲೂ ಇಲ್ಲ. ಅದಕ್ಕೆ ಕೇಳಿದ್ ಇಷ್ಟು ಉದ್ದ ಇದೆ ಅಂತ. ಉದ್ದ ಇದೆ ಬಟ್ ಅಷ್ಟೇ ಅದ್ಭುತವಾಗಿದೆ. ಸೊ ಹೆಂಗೆ ಅಂತಂದ್ರೆ XUV ಈ ಮಾಡೆಲ್ ನಲ್ಲಿ ಮಾನಿಟರ್ ಎಲ್ಲ ಕನೆಕ್ಟೆಡ್. ಅಂದ್ರೆ ನಿಮ್ಮ ಗಾಡಿಯ ಚಕ್ರದ ಗಾಳಿಯಿಂದ ಹಿಡಿದು ಫ್ಯೂಯಲ್ ಇಂದ ಹಿಡಿದು ಗಾಡಿಯ ಯಾವುದೇ ಪ್ರಾಬ್ಲಮ್ಸ್ ಐಡೆಂಟಿಫೈ ಆದ್ರೂ ಅದ್ರಲ್ಲೇ ಸ್ಕ್ರೀನ್ ಅಲ್ಲೇ ಕಾಣುತ್ತೆ. ಆಂಡ್ರಾಯ್ಡ್ ಆಟೋ ಇದೆ, ಆಪಲ್ ಕಾರ್ ಪ್ಲೇ ಇದೆ, ಆಮೇಲೆ ಫನ್ ವಿತ್ XUV 700 ಈ ತರ ಬೇರೆ ಬೇರೆ ಆಪ್ಷನ್ ಗಳನ್ನ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಒನ್ ಚೇಂಬರ್ ಅಲ್ಲೇ ಅಂದ್ರೆ ಒಂದ್ ಮಾನಿಟರ್ ಒಳಗೆ ಎಲ್ಲ ಇಡೀ ಗಾಡಿಯ ಆಳ ಅಗಲ ಉದ್ದ ಎಲ್ಲ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಒಂಥರ ಲೈವ್ MRI ಇದ್ದಂಗೆ ಇದು. MRI ಒಂದು ಈ ಗಾಡಿ MRI ಸ್ಕ್ಯಾನ್ ಇಲ್ಲೇ ತೋರಿಸ್ತಾರೆ. ಲೈವ್ ಅಲ್ಲಿ ಇರುತ್ತೆ. ಲೈವ್ ಅಲ್ಲಿ ನೀವು ಹೋಗ್ಬಿಟ್ಟು ಚೆಕ್ಅಪ್ ಮಾಡ್ಬೇಕಾಗಿಲ್ಲ, ಅಲ್ಲೇ ತೋರಿಸ್ತಾ ಇರುತ್ತೆ.
ಆಡ್ರನಾಕ್ಸ್ ಅಂತ ಹ್ಮ್. ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಹ್ಮ್. ನೀವು ಹೆಂಗೆ ಅಂತಂದ್ರೆ ನಿಮ್ಮ ಆಡ್ರನಾಕ್ಸ್ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಹ್ಮ್. ನಿಮ್ ಗಾಡಿ ಸ್ಟಾರ್ಟ್ ಆಗಿದ್ದು ಸೀಟ್ ಬೆಲ್ಟ್ ಹಾಕಿದಿರೋ ಇಲ್ಲೋ, ಹ್ಮ್. ಗಾಡಿ ಹೈ ಬೀಮ್ ಅಲ್ಲಿ ಇದೆಯಾ ಲೋ ಬೀಮ್ ಅಲ್ಲಿ ಇದೆಯಾ, ಹ್ಮ್. ಯಾವ ಗೇರ್ ಅಲ್ಲಿ ಹೋಗ್ತಾ ಇದೆ, ಹ್ಮ್. ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಯಾವ ಲೊಕೇಶನ್ ಅಲ್ಲಿ ಇದೆ, ಹ್ಮ್. ಎಲ್ಲಾದ್ನು ನೀವು ಮನೇಲಿ ಕುತ್ಕೊಂಡು ಮೊಬೈಲ್ ಅಲ್ಲೇ ನೋಡ್ಬೋದು. ಮೊಬೈಲ್ ನೋಡ್ಬೋದು ಎಲ್ಲ. ಇಷ್ಟೆಲ್ಲ ಮಾಡಿದ್ದಾರೆ ಕರೆಕ್ಟ್. ಈ ಸೀಟಲ್ಲಿ ಮಾತ್ರ ಏನಕ್ಕೆ ಹೋಲ್ ಮಾಡಿದ್ದಾರೆ? ಹೋಲ್ ಅಲ್ಲ, ತಣ್ಣ ಗಾಳಿ ಬರ್ತಾ ಇಲ್ವಾ ಕುಂಡಿ ಹತ್ರ? ಬರ್ತಾ ಇದೆ. ಅದು ಹ್ಮ್. ಸೀಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇದೊಂದೇ ಅಂತಲ್ಲ, ಸುಮಾರು ಮಾಡೆಲ್ಸ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬಂದಿದೆ. ಓಕೆ. ಬಟ್ XUV 700 ಅಲ್ಲಿ ಆ ಫೀಚರ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹ್ಮ್. ಆ ವೆಂಟಿಲೇಟೆಡ್ ಸೀಟ್ಸ್ ಕಂಟ್ರೋಲ್ ಸಹಿತ ಮಾನಿಟರ್ ಅಲ್ಲೇ ಕೊಟ್ಟಿದ್ದಾರೆ. ಓಕೆ. ಸೊ ನಿಮ್ಗೆ ಬೇಸಿಗೆಗಾಲದಲ್ಲಿ ಹ್ಮ್. ತುಂಬಾ ಸೆಕೆ ಫೀಲ್ ಆದಾಗ ಬೆನ್ನಲ್ಲಿ ಬೆವರೋದು ಅಥವಾ ತೊಡೆ ಕೆಳಗಡೆ ಬೆವರೋದು ಇವೆಲ್ಲ ಆಗುತ್ತಲ್ಲ, ಹ್ಮ್. ಅವೆಲ್ಲ ಈ ವೆಂಟಿಲೇಟೆಡ್ ಸೀಟ್ಸ್ ಅಲ್ಲಿ ಆಗಲ್ಲ. ಸೊ ಆ ಲಕ್ಸುರಿ ಅಂದ್ರೆ ಲಕ್ಸುರಿ ಆ ಲೆವೆಲ್ ಅಲ್ಲಿ ಇದೆ. ಓಕೆ. ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟುದ್ದ ಟಿವಿ ಕೊಟ್ಟಿದ್ದಾರೆ, ಹೋಲ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮೈಲೇಜ್ ಹೆಂಗ್ ಬರುತ್ತಾ ಇಲ್ವಾ? ಮೈಲೇಜ್ ನೀವು XUV 700 ತಗೊಂಡ್ಬಿಟ್ಟು ಮೈಲೇಜ್ ಕೇಳ್ತಾರೆ ಎಲ್ಲಾದ್ರೂ? ನಾವು ಫ್ಲೈಟ್ ತಗೊಂಡ್ರು ಫಸ್ಟ್ ಕೇಳೋದೇ ಮೈಲೇಜ್. ಫ್ಲೈಟ್ ಗೆ ಮೈಲೇಜ್ ಕೇಳೋರಾದ್ರೆ ಏನ್ ಮಾಡಕ್ಕಾಗಲ್ಲ. ಮೈಲೇಜ್ ಬೇಕೇ ಶೋರೂಮ್ ನಿಮ್ಗೆ ಶೋರೂಮ್ ಅಲ್ಲಿ ಹೇಳ್ತಾರೆ, ಅಂದ್ರೆ ಸಿಟಿ ಒಳಗಡೆ ಒಂದು 14-13 ಬರ್ಬೋದು ಅಂತ. ಹ್ಮ್. ಬಟ್ 11:30, 12 ತನಕ ಸಿಟಿಲಿ ತಗೋಬಹುದು. ಹ್ಮ್. ಸೊ ಲಾಂಗ್ ಡ್ರೈವ್ ಅಲ್ಲಿ ನೀವು ಅಫ್ಕೋರ್ಸ್ ಒಂದು 15-16 ತನಕ ಯು ಕ್ಯಾನ್ ಗೆಟ್ ದ ಮೈಲೇಜ್ ಅಂದ್ರೆ ಈ ಸೆಗ್ಮೆಂಟ್ಸ್ ಅಲ್ಲಿ ಗಾಡಿಗಳು ಏನ್ ಮೈಲೇಜ್ ಕೊಡ್ತಾವೋ ಅದಕ್ಕಿಂತ 1-2 ಕಿಲೋಮೀಟರ್ ಜಾಸ್ತಿನೇ ಕೊಡುತ್ತೆ ಅಂತ ಹೇಳ್ಬೋದು. ಸೀಟ್ ಆಪ್ಷನ್ ಇದೆ ಒಟ್ಟಿನಲ್ಲಿ. 6 ತಗೋಬಹುದು, 6 ಸೀಟ್ಸು ಇದೆ, ಹ್ಮ್. 7 ಸೀಟರ್ ಇದೆ. ನಿಮ್ಗೆ ಹೆಂಗ್ ಬೇಕು ಹಂಗೆ. ಓಕೆ. ಈಗ ಕೆಲವ್ರಿಗೆ ಏನ್ ಅನ್ಸುತ್ತೆ, 7 ಸೀಟರ್ ಅಲ್ಲಿ ಉದ್ದುದ್ದಕ್ಕೆ ಇರುತ್ತೆ, ಯಾಕೆ ಬೇಕು, ಸ್ವಲ್ಪ ಲಕ್ಸುರಿ ಇರ್ಲಿ. ಹ್ಮ್. ಸೀಟ್ಸ್ ಎಲ್ಲದ್ರಲ್ಲೂ ಒಂಥರ ಬಕೆಟ್ ಸೀಟ್ ಅಂತಾರಲ್ಲ, ಅಂದ್ರೆ ಬಕೆಟ್ ಸೀಟ್ ಅಂದ್ರೆ ಹಿಂಗಿರುತ್ತೆ. ಅದಕ್ಕೆ ಬೇರೆ ಹೆಸರು ಬರಲ್ವಾ? ಬರುತ್ತೆ, ಅದೇ ಪೈಲಟ್ ಸೀಟ್ ಅಂತ ಹೇಳಿದೆ, ಹಂಗೆ ಹೇಳಿ ಅಲ್ಲ, ಕಿಂಗ್ ಸೈಜ್ ಕಿಂಗ್ ಸೀಟ್ ಅಂತ ಹೇಳಿದೆ. ಅದು ಓಕೆ, ಪರವಾಗಿಲ್ಲ. So, ಇದೇನು ಆ ತರ. ಇನ್ನೊಂದೇನು ಹೇಳಿದ್ರೆ Bucket starting seat. ಅದು ಬೇಡ, ಅದು ನಮ್ಗೆ ಸೆಟ್ ಆಗಲ್ಲ, ಸೂಟ್ ಆಗಲ್ಲ. ಸರಿ, ಸೀಟ್ ಎಲ್ಲ ಇದಾದ್ಮೇಲೆ ಬೂಟ್ ಸ್ಪೇಸ್ ಹೆಂಗಿದೆ? ಇಲ್ಲ ಬುಟ್ ಅಂದ್ರೆ ನಿಮ್ ಹಿಂದ್ಗಡೆ ಹೆಂಗೆ ಅಂತಂದ್ರೆ, ನೀವು ಹಿಂದ್ಗಡೆ ಸೀಟ್ ನ ಲಾಸ್ಟ್ 2 ಸೀಟ್ಸ್ ನ ಮಡ್ಚ್ಕೊಂಡ್ರೆ, ಕ್ಲೋಸ್ ಮಾಡ್ಕೊಂಡ್ರೆ ನಿಮ್ಗೆ ಬೆಜ್ಜಾನ್ ಬೋಟ್ ಸ್ಪೇಸ್ ಸಿಗುತ್ತೆ. ಮಲ್ಕೋಬಹುದು. ನಾವು ಆರಾಮ್ಸೆ ಮಲ್ಕೋಬಹುದು. ಲಾಸ್ಟ್ ಸೀಟ್ ಮಡ್ಚ್ಕೊಂಡ್ರೆ ಓಪನ್ ಮಾಡಿದ್ರೆ ರೆಗ್ಯುಲರ್ ಆಗಿ ಏನೊಂದು 3 ಸೂಟ್ ಕೇಸ್ ಇಟ್ಕೊಳ್ಳೋ ಅಷ್ಟು ಜಾಗ ಇರುತ್ತೆ. ಸೊ ಅಷ್ಟು ಸಿಗುತ್ತೆ. ಅಂದ್ರೆ ನಿಮ್ಗೆ ಜನ ಜಾಸ್ತಿನಾ ಲಗೇಜ್ ಜಾಸ್ತಿನಾ ಅನ್ನೋದು ನೀವು ಡಿಸೈಡ್ ಮಾಡ್ಬೇಕಷ್ಟೇ. ಓಕೆ. ಹಂಗೆ ಮಂಚ ಗಿಂಚ ಏನೋ ಹಾಕೊಂಬೋದಾ ಬ್ಯಾಕ್ ಸೈಡ್ ಅಲ್ಲಿ? ನೀವು ಬರೀ ಮಂಚ ಹಾಕೊಳ್ಳೋದ್ರಲ್ಲೇ ಇರ್ಬೇಡಿ ಕಾರಲ್ಲೂ, ಮಂಚ ಮನೇಲಿ ಹಾಕೊಳ್ಳಿ. ಯಾಕಂದ್ರೆ ಇಲ್ಲೊಂದು ಪಕ್ಕದ ಏನು AC ಇದೆ ಅಂತ ಹೇಳಿದ್ರಿ, ಹಾ. ರೆಡ್ ಬುಲ್ಲ ಇಡಕ್ಕೆ. ಹೌದು, ಅದು ಅಂದ್ರೆ ಸ್ಮಾಲ್ ರೆಫ್ರಿಜರೇಟರ್. ಅದು ರೆಡ್ ಬುಲ್ಲ ಇಡ್ಬೋದು, ರೆಡ್ ಬುಲ್ಲ ಇಡ್ಬೋದು, ವಾಟರ್ ಇಡ್ಬೋದು, ಆಮೇಲೆ ತಣ್ಣ ಕುಡಿಯೋದೇನಾದ್ರೂ ಇಡ್ಬೋದು. ಅದೇ ಸಾಫ್ಟ್ ಡ್ರಿಂಕ್ಸ್. ಹಾರ್ಡ್ ಡ್ರಿಂಕ್ಸ್ ಅಲ್ಲ ಹಾರ್ಡ್ ಡ್ರಿಂಕ್ಸ್ ಯಾರು ಇಡ್ತಾರೆ? ಹಾರ್ಡ್ ಹೇಳಿದ್ ನಾನು, ಅದೇ. ಹಾಟ್ ಅಂದಿಲ್ಲ. ಹಾರ್ಡ್ ಇಡ್ಬೋದು, ಹಾಟ್ ನ ಯಾರಾದ್ರೂ ಇಡ್ಬೋದು, ಇಡ್ತಾರ? ತಣ್ಣಗೆ ಇಡ್ಬೋದು, ರೆಡ್ ಬುಲ್ಲ ಇಡ್ಬೋದು. ಇವಾಗ ರೆಡ್ ಬುಲ್ಲ ಕುಡಿದ್ರೆ ಮಾತ್ರ ಎನರ್ಜಿ ಬರುತ್ತೆ, ಅಲ್ಲಿ ಸ್ಟೇರಿಂಗ್ ಅಲ್ಲಿ ಏನಾದ್ರು ತೋರಿಸುತ್ತೆ ನಿಮ್ಗೆ ನಿದ್ದೆ ಬಂದಾಗ ಅದು ಸಿ ಎನರ್ಜಿ ಅಂತಂದ್ರೆ ಈ ಗಾಡಿ ಇನ್ನೊಂದು ಅದ್ಭುತ ಏನು ಅಂತಂದ್ರೆ, ಹ್ಮ್. ಡ್ರೈವರ್ ಎಷ್ಟು ಅಲರ್ಟ್ ಆಗಿದ್ದಾನೆ ಅನ್ನೋದನ್ನ ಇದು ಡ್ರೌಸಿನೆಸ್ ಅಂದ್ರೆ ಕುಗುರೋದು ಅಥವಾ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸ್ಬಿಟ್ಟು ಹಿಂಗ್ ತೇಲ್ತಾ ಇರೋದು ಹಂಗೆಲ್ಲ ಆದಾಗ ಗಾಡಿ ಅಲರ್ಟ್ ಮಾಡುತ್ತೆ. ಡ್ರೈವರ್ ಎಷ್ಟು ಅಲರ್ಟ್ ಆಗಿದ್ದಾನೆ ಅನ್ನೋದನ್ನ ತೋರಿಸುತ್ತೆ. ಅದೊಂದು ಮಾರ್ಕ್ ಇರುತ್ತೆ, ಫುಲ್ ಕಂಪ್ಲೀಟ್ ಗ್ರೀನ್ ಅಲ್ಲಿ ಇದ್ರೆ ಡ್ರೈವರ್ ಅಲರ್ಟ್ ಆಗಿ ಓಡಿಸ್ತಾ ಇದ್ದಾನೆ ಅಂತ. ಸೊ ಯಾವಾಗ ಡ್ರೌಸಿನೆಸ್ ಬರ್ತಾ ಇದೆ ಅಥವಾ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಅಂದಾಗ ಆಟೋಮ್ಯಾಟಿಕಲಿ ಗಾಡಿ ಮಾರ್ಕ್ ತೋರ್ಸಕ್ ಶುರುವಾಗುತ್ತೆ. ಎಲ್ಲೋ ರೆಡ್ ಬಂತು ಅಂತಂದ್ರೆ ಬೀಪ್ 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 ಅಂತ ಹೊಡೆಯಕ್ ಶುರು ಆಗುತ್ತೆ. ಗಾಡಿ ಸೈಡಿಗೆ ಹಾಕಿ 10 ನಿಮಿಷ ರೆಸ್ಟ್ ಮಾಡ್ತೀರಾ ಅಥವಾ ಯಾರನ್ನ ಕರ್ಸ್ಕೊಂಡು ಹೋಗ್ತೀರಾ ಅದ್ ನಮಗೆ ಡಿಸೈಡ್ ಮಾಡ್ಬೇಕು. ಬಟ್ ನಾನು ಕೇಳೋದು, ಆ ತರ ಬಂದಾಗ ನೀವ್ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಹೋಗ್ಬೋದಲ್ಲ? ಅಂದ್ರೆ ಸೈಡಿಗೆ ಹಾಕಿ ಸ್ವಲ್ಪ ರೆಸ್ಟ್ ಮಾಡಿ ಮುಖ ತೊಳೆದು, ಅಂದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಆಗಲ್ಲ. ಅಂದ್ರೆ ನಿಮ್ಗೆ ಅದು ಗೊತ್ತಾಗುತ್ತಲ್ಲ ಡ್ರೌಸಿನೆಸ್ ರಿಕವರ್ ಆಗಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಅಂತ. Okay. ದಟ್ ವಿಲ್ ಸ್ಟಾರ್ಟ್ ಆಗಲ್ಲ ಅನ್ನೋದಕ್ಕಿಂತ ದಟ್ ವಿಲ್ ಸೈರನ್ ಹೊಡಿತಾನೆ ಇರುತ್ತೆ, ಬಿ 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 ಬರ್ತಾ ಇರುತ್ತೆ. ಅದೇ ನಿಮ್ ಸೀಟ್ ಅಲ್ಲಿ ಗೊತ್ತಾಗುತ್ತೆ ಅದು ಯಾವ್ದು? ಸೆನ್ಸರ್ ಗೊತ್ತಿಲ್ಲ, ಅದು ಟೆಕ್ನಾಲಜಿ ಮಾಡಿದ್ದಾರೆ. Okay. ಅದ್ಭುತವಾದ ಟೆಕ್ನಾಲಜಿ, ನೋ ಮ್ಯಾಟರ್ ವಾಟ್. ಆಮೇಲೆ ಸ್ಪೀಡ್ ತೋರಿಸ್ತೀನಿ ನೋಡಿ. ಅಲ್ಲಲ್ಲ, ನಾನು ಕೇಳಿದ್ ಮಾತ್ರ, ಕೇಳಿದ್ದಲ್ಲ ಅದು ನೋಡಿ, ಕೇಳಿದ್ದು ಮಾತ್ರ ಬೇಡ. ನಿಮ್ಗೆ ಏನ್ ಸ್ಪೀಡ್ ಬೇಕು ಆ ಸ್ಪೀಡು, ಆದ್ರೆ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ಕೇಳಿದ್ ಮಾತ್ರ. ಏನಕ್ಕೆ ಅದನ್ನ ಮೂಡಿಸ್ತಾ ಇದೀರಾ? ಇರಿ ಒಂದ್ ನಿಮಿಷ ಇರಿ. ಸರಿ, 6 ಗೇರ್ ಗಾಡಿ, ಒಂದ್ ನಿಮಿಷ ಇರಿ. ಸ್ಪೀಡ್ ನೋಡ್ತಾ ಇದೀರಾ. ಸೊ ಗಾಡಿ ಒಂಚೂರು ಅಲ್ಲಾಡ್ತಾ ಇಲ್ಲ, ತೇಲ್ತಾ ಇಲ್ಲ, ಕರೆಕ್ಟ್ ಆಗಿ ಲೈನ್ ಒಳಗಡೆ ಇರೋದು. ಎಷ್ಟು ಹೋಗುತ್ತೆ ಅಂತ ಮಾತ್ರ ಕೇಳಿದ್ ನಾನು ನಿಮ್ಮ ಹತ್ರ. ನೀವ್ ಎಷ್ಟು ಓಡಿಸ್ತೀರ ಅಂತ ಕೇಳಿಲ್ಲ ನಾನು. ನೋಡಿ ಹಿಂಗೆ ಸ್ಪೀಡು ನೀವು ನೋಡ್ದಂಗೆನೆ ವಿದಿನ್ ಅ ಸ್ಪ್ಯಾನ್ ಆಫ್ 10-12 ಸೆಕೆಂಡ್ಸ್ ಒಳಗಡೆ ವಿ ಕ್ರಾಸ್ 130-140 ತನಕ ಹೋದ್ವಿ ನಾವು. 40 ಇಂದ 140 ಹೋಯ್ತು. 140 ಹೋಯ್ತು. ಸೊ ಅಂದ್ರೆ ಹಂಗಿದೆ ಆ ಸ್ಪೀಡ್, ಹಾರ್ಸ್ ಪವರ್, ಟಾರ್ಕ್, ಅದ್ಭುತವಾದ ಟಾರ್ಕ್, ಅದ್ಭುತವಾದ ಸ್ಪೀಡ್. ಬಟ್ ಅತಿ ವೇಗ ಅದ್ ನೆನಪಿರ್ಲಿ ಅಷ್ಟೇ. ಅಲ್ಲ, ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ ಅಂತಲ್ಲ, ಏನು?
ಈ ಲೈನ್ ಕಂಟ್ರೋಲ್ ಮಾಡಕ್ಕೆ ಏನೋ ಮಾಡಿದ್ರೆ ಅಡಾಸ್ ಇದರಲ್ಲಿ ಅಡ್ವಾನ್ಸ್ಡ್ ಡ್ರೈವಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಇದೆ. ಓಕೆ. ಸೊ ಇದ್ರಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ ನೀವು ಈಗ ಲೈನ್ ಅಲ್ಲಿ ಹೋಗ್ತಾ ಇದೀರಾ, ನೀವು ಕರೆಕ್ಟ್ ಆಗಿ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಬಿಟ್ಟು ಒಂದು ಸ್ಪೀಡ್ಗೆ ನೀವು 60ರ ಮೇಲೆ ಯಾವ ಸ್ಪೀಡ್ ಸೆಟ್ ಮಾಡ್ತೀರೋ ಕ್ರೂಸ್ ಕಂಟ್ರೋಲ್ ಅದು ಸ್ಪೀಡ್ ಸೆಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಡಾಸ್ ಅಲ್ಲಿ ನೀವು ಸ್ಟೇರಿಂಗ್ ಟಚ್ ಮಾಡಂಗೆ ಇಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೋಗ್ತಾ ಇದೀನಿ, ನೋಡ್ತಾ ಇದ್ದೀರಾ, ನಾನು ಸ್ಟೇರಿಂಗ್ ಟಚ್ ಮಾಡ್ತಾ ಇಲ್ಲ, ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಕರ್ಕೊಂಡು ಹೋಗ್ತಾ ಇರುತ್ತೆ ನಿಮ್ನ. ಅಂದ್ರೆ ನೋಡಿ ಲೈನ್ ಸೈಡಿಗೆ ಹೋಯ್ತು, ಸ್ಟೇರಿಂಗ್ ಅದೇ ತಿರುಗಿಸ್ಕೊಳ್ತು, ಆಟೋಮೆಟಿಕ್ ತಿರುಗಿಸ್ಕೊಂಡ್ಬಿಡುತ್ತೆ. ಅಂದ್ರೆ ಇದಕ್ಕೆ ಮಿನಿಮಮ್ ಸ್ಪೀಡ್ ಅಂತ 60 ಮಿನಿಮಮ್ ಸ್ಪೀಡ್ ನೋಡಿ ಹೋಗ್ತಾ ಇತ್ತು, ಹೇಳದ್ ಮತ್ತೆ ತಗೊಂಡ್ ರೋಡಿಗೆ ಬಿಡ್ತು ನಾನು. ಲೈನ್ ಕ್ರಾಸ್ ಮಾಡಕ್ ಬಿಡಲ್ಲ ನಂಗೆ, ಅದು ಒಟ್ಟ ಲೈನ್ ಇರಬೇಕು, ಲೈನ್ ಇರಬೇಕು. ಲೈನ್ ಅಸಿಸ್ಟೆನ್ಸ್ ಅಂದ್ರೆ ಏನು, ಲೈನ್ ಎಲ್ಲಿದೆ ಆ ಲೈನ್ ರೋಡ್ ಮೇಂಟೈನ್ ಮಾಡುತ್ತೆ ಅದು. ಓಕೆ. ಅಂದ್ರೆ 3 ವೇ ರೋಡ್, 3 ಲೈನ್ಸ್ ರೋಡ್ ರೋಡ್ ಎಲ್ಲ ಎಕ್ಸಾಕ್ಟ್ಲಿ. ಹಾಗೆ ಈ ಕಾರಲ್ಲಿ ಎಕಾನಮಿ, ಸಿಟಿ ಲಿಮಿಟ್ಸು ಅಥವಾ ಲಾಂಗ್ ಡ್ರೈವ್ಗೆ ಜಿಪ್, ಝ್ಯಾಪ್, ಝೂಮ್ ಅಂತ 3 ಮೋಡ್ ಆಫ್ ಡ್ರೈವಿಂಗ್ ಇದೆ. ಸೊ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು. ಸೊ ಏನೇನು ಫೀಚರ್ಸ್ ಬೇಕು ಎಲ್ಲ ಕೊಟ್ಟಿದ್ದಾನಪ್ಪ. ಹೌದಾ? ಇಂಡಿಕೇಟರ್ ಹಾಕಿದ್ದೀರಾ? ಸ್ವಲ್ಪ ನೋಡಿ, ಮಿರರ್ ನೋಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ 360 ಡಿಗ್ರಿ ಕ್ಯಾಮ್ರಾದಲ್ಲಿ ನಿಮಗೆ ನೀವು ಇಂಡಿಕೇಟರ್ ಹಾಕಿದ ತಕ್ಷಣ ನಿಮ್ ಲೆಫ್ಟ್ ಗೆ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆಯಾ ಅಥವಾ ಅಲ್ಲಿ ಏನಾದ್ರು ಅಡ್ಡ ಇದೆಯಾ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ಬಿಡುತ್ತೆ, ಮಾನಿಟರ್ ಟಿವಿಯಲ್ಲಿ ಬಂದ್ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಆಗ್ಲೇ ಹೇಳಿದಾಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ಗಾಡಿ ಸುತ್ತ ನೀವು ಪಾರ್ಕ್ ಮಾಡ್ಬೇಕಾದ್ರೆ ಅಥವಾ ಎಲ್ಲೋ ತುಂಬಾ ಕಂಜೆಸ್ಟೆಡ್ ಪ್ಲೇಸ್ ಅಲ್ಲಿ ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಏನ್ ಆಬ್ಜೆಕ್ಟ್ ಇದೆ ಅಥವಾ ಗಾಡಿಗೆ ಟಚ್ ಆಗುತ್ತಾ ಅನ್ನೋದು ನೋಡಕ್ಕೆ ಯು ಹ್ಯಾವ್ 360 ಡಿಗ್ರಿ ಕ್ಯಾಮ್ರಾ ಆಪ್ಷನ್. ಸುತ್ತ ಕಾಣಿಸ್ಬಿಡುತ್ತೆ. ಮೇಲೆ ಒಂದು ಕೆಳಗೆ ಬಿಟ್ಟು ಅಷ್ಟೇ, ಮೇಲೆ ಕೆಳಗೆ ಬಿಟ್ಟು ಮೇಲ್ಗಡೆ ಸಹಿತ ಟಾಪ್ ಆಂಗಲ್ ಇಟ್ಟಿದ್ದಾರೆ, ಬಟ್ 360 ಡಿಗ್ರಿ ಅಂತೂ ಕಾಣಿಸುತ್ತೆ. ಇವಾಗ ಟಿವಿ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂದ್ರೆ ಆ ಸೌಂಡ್ ಕೇಳಕ್ಕೆ ಸ್ಪೀಕರ್ ಇದ್ದೇ ಇರುತ್ತಲ್ಲ. 12 ಸ್ಪೀಕರ್ ಕೊಡಿ, ನಿಮ್ ತಲೆ ಮೇಲೆ ಒಂದು ಸ್ಪೀಕರ್ ಇದೆ ನೋಡಿ. ಇಲ್ಲ ಇದೆ ನಿಮಗೆ ಟ್ರಬಲ್, ಬೇಸು, ಸಬೂಫರ್, ಅಂದ್ರೆ ನೆಕ್ಸ್ಟ್ ಲೆವೆಲ್ ಸೋನಿ ಸ್ಪೀಕರ್ಸ್ ನೋಡಿ. ಇಲ್ಲೊಂದಿದೆ, ಇದು ಅದೇ ಸ್ಪೀಕರ್, ಎಲ್ಲ ಸ್ಪೀಕರ್ಸ್ ಎಲ್ಲ ಸೋನಿ ಹೈಫೈ ಸ್ಪೀಕರ್ಸ್. ಮ್ಯೂಸಿಕ್ ಕ್ವಾಲಿಟಿನೇ ನೆಕ್ಸ್ಟ್ ಲೆವೆಲ್. ನೀವು ಟಾಪ್ ವ್ಯಾಲ್ಯೂಮ್ ಅಲ್ಲಿ ಇಟ್ರು ಸ್ವಲ್ಪನೂ ಜಾರಿಂಗ್ ಇರಲ್ಲ, ತೋರಿಸಬಹುದು, ಬಟ್ ಕಾಪಿರೈಟ್ ಬರುತ್ತೆ. ನಿಮ್ದು ಯಾವ್ದು ಸಾಂಗ್ ಇಲ್ಲ? ಯಾವ್ದಿಲ್ಲ. ನಮ್ಮ ಚಂದು ಅವ್ರದ್ದು ಅದಕ್ಕೂ ಕಾಪಿರೈಟ್ ಬರುತ್ತೆ. ಇದೇನು ಫೋನ್ ಇಲ್ಲಿ ಇಟ್ಟಿದ್ದೀರಾ? ಫೋನ್ ಅಲ್ಲಿ ಇಟ್ಟಿದ್ದೀನಿ, ಅದು ಚಾರ್ಜರ್, ವೈರ್ಲೆಸ್ ಚಾರ್ಜರು. ಅಲ್ಲಿ ಫೋನ್ ಇಟ್ರೆ ಆಟೋಮೆಟಿಕ್ ಆಗಿ ಕೇಬಲ್ ಬೇಡ, ವೈರ್ಲೆಸ್ ಚಾರ್ಜಿಂಗ್ ಅದು ಇದೆ. ವೈರ್ಲೆಸ್ ಚಾರ್ಜರ್ ಇದೆ, ನಾರ್ಮಲ್ ಚಾರ್ಜರು ಇದೆ, ಆಕ್ಸ್ ಪೋರ್ಟು ಇದೆ, A to Z ನಿಮ್ಗೆ ಏನೇನ್ ಬೇಕೋ ಒಂದು ಕಾರಲ್ಲಿ ಅವೆಲ್ಲವನ್ನ. ಅಂದ್ರೆ ಮಹೀಂದ್ರಾದವ್ರು ಹೆಂಗೆ ಅಂತಂದ್ರೆ ಒಂದು ಕಾರಲ್ಲಿ ಏನೇನ್ ಫೀಚರ್ ಇರಬೇಕು ಎಲ್ಲಾ ಸೇರಿಸ್ಬಿಡೋಣ ಅಂತ ಡಿಸೈಡ್ ಮಾಡಿರೋ ಕಾರ್ ಇದು. ಇವೆಲ್ಲ ಟಾಯ್ಲೆಟ್ ಮಾಡ್ತಾರೆ, ನೆಕ್ಸ್ಟ್ ಬರ್ಬೇಕದು, ಇನ್ನೊಂದ್ ಸ್ವಲ್ಪ ಉದ್ದ ಆಗ್ಬೇಕು ಅದಕ್ಕೆ ಗಾಡಿ. ಇವಾಗ ನೀವು ಎಲ್ಲ ಕೊಟ್ಮೇಲೆ ಈಗ ಹಾಸಿಗೆ ಆಯ್ತು, ಮಂಚ ಆಯ್ತು, ಟಾಯ್ಲೆಟ್, ಆಮೇಲೆ ಬಾತ್ರೂಮು ಎಲ್ಲ ಕೇಳ್ತೀರಾ ನೀವು, ಗೊತ್ತು. ಅದು ಓಯೋ ಕಾರ್ಸ್ ಅಂತ ಒಂದು ಮಾಡ್ತಾರಂತೆ, ಅದ್ರಲ್ಲಿ ಬರುತ್ತೆ. ಬೇಕಾಯ್ತು ಅಲ್ಲ ಹೇಳಿದೆ. ಸಮಯ ಮುಗಿದ ಪಿಕ್ಚರ್ ಇವತ್ತಿಂದು ಇಷ್ಟೇ. ನಿಮಗೆ ಏನೇನ್ ಡೌಟ್ಸ್ ಇತ್ತು ಒಂದು ತಕ್ಕ ಮಟ್ಟಿಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಕಾಮನ್ ಮ್ಯಾನಿಗೆ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ. ಕಾಮನ್ ಮ್ಯಾನಿಗೆ ಏನೇನು ಡೌಟ್ಸ್ ಇದೆ ಒಂದು ಗಾಡಿ ತಗೊಳಕ್ ಮುಂಚೆ ಅಷ್ಟು ಕ್ಲಾರಿಟಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ತುಂಬಾ ಟೆಕ್ನಿಕಲಿ ಹೋಗಿಲ್ಲ. ಇದ್ರದ್ದು ಟಾರ್ಕ್ ಎಷ್ಟು, ಹಾರ್ಸ್ ಪವರ್ ಎಷ್ಟು ಅದೆಲ್ಲ ಕೇಳ್ಬೋದು. ಬಟ್ ಅದು ನಾನು ಹೇಳೋದು ಕಾಮನ್ ಮ್ಯಾನ್ಗೆ ಏನ್ ಬೇಕೋ ಅಷ್ಟು ಮಾತ್ರ ಕೊಡೋಣ. ಈಗ ಯಾರಾದ್ರೂ ಒಬ್ರು ಕಾರ್ ತಗೊಳ್ಳೋರು ಶೋರೂಮ್ಗೆ ಹೋದಾಗ ಅದೆಲ್ಲ ಹೇಳ್ತಾರೆ, ಸರ್ ಇದು ಹಾರ್ಸ್ ಪವರ್ ಇಷ್ಟು, ಟಾರ್ಕ್ ಇಷ್ಟಿದೆ, ಇದಷ್ಟು ಬರುತ್ತೆ, ಇದಿಷ್ಟು ಬರುತ್ತೆ, ಸಿಸಿ ಇಷ್ಟು, ಅವೆಲ್ಲ ಹೇಳ್ತಾರೆ. ನಮ್ಗೆ ಬೇಕಾಗಿರೋದೇನು ಕಂಫರ್ಟ್. ಒಳಗಡೆ ಕೂತಾಗ ಇದ್ರಲ್ಲೇನು, ಈ ಲೈಟ್ ಏನು, ಈ AC ಏನು, ಇದಂಗ್ ಬರುತ್ತೆ, ಸ್ಪೀಕರ್ ಚೆನ್ನಾಗಿ ಬರುತ್ತಾ, ಇಷ್ಟೇ ತಾನೆ. ಅದಷ್ಟು ಕ್ಲಾರಿಟಿಯನ್ನ ಏನೇನ್ ಬೇಕು ಒಂದು XUV ಒಳಗಡೆ ಅದಷ್ಟು ನಾನು ನಿಮ್ಗೆ ಹೇಳಿದೀನಿ. ಸಮಾಧಾನ ಆಗಿದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಎಪಿಸೋಡ್ ಹುಡ್ಕೊಂಡು ಬರಬೇಡಿ, ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಕರ್ಕೊಂಡು ಹೋಗಲ್ಲ. ನೀವು ಹುಡ್ಕೊಂಡು ಬರ್ಬೇಕಾಗಿಲ್ಲ, ನಾನೇ ಬರ್ತೀನಿ. ಅಂದ್ರೆ ಬಿಡಲ್ಲ. ಯಾಕೆ ಬಿಡ್ಬೇಕು? ಬಹಳ ಸಂತೋಷ, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಇದೇ ಜಾಗದಲ್ಲಿ ನೆಕ್ಸ್ಟ್ ವೀಕ್ ಸಿಗೋಣ ಮತ್ತೊಂದು ಗಾಡಿಯೊಂದಿಗೆ. ಬಾಯ್ 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 ಬಾಯ್. ಚಿಲ್ಕ ತೆಗಿತೀವಿ. ಒಳಗಡೆ ಚಿಲ್ಕ ಇದೆಯಾ? ಇದು ಇವತ್ತಿನ ಎಪಿಸೋಡ್ ನಲ್ಲಿ XUV 700 AX7L ಕಾರ್ನ ರಿವ್ಯೂ. ಒಬ್ಬ ಕಾಮನ್ ಮ್ಯಾನ್ಗೆ ಒಂದು ಕಾರ್ ಬಗ್ಗೆ ಏನೆಲ್ಲ ಡೌಟ್ಸ್ ಇರುತ್ತೆ ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ತುಂಬಾ ಡೀಟೇಲ್ ಆಗಿ ಹಾರ್ಸ್ ಪವರ್ ಏನು, CC ಏನು ಅದೆಲ್ಲ ಗೊತ್ತಿಲ್ಲ ನಮಗೆ.
ಗೊತ್ತಿಲ್ಲ ಅನ್ನೋದಕ್ಕಿಂತ ಬೇಕಾಗಿಲ್ಲ, ಯಾಕಂತಂದ್ರೆ ಅದನ್ನೆಲ್ಲ ಶೋರೂಮಲ್ಲಿ ಹೇಳ್ತಾರೆ. ಒಂದು ಕಾರ್ ತಗೊಳಕ್ ಹೋದವ್ರಿಗೆ ಶೋರೂಮ್ನಲ್ಲಿ ಇವೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಒಬ್ಬ ಕಾಮನ್ ಮ್ಯಾನಿಗೆ ಬೇಕಾಗಿರೋದು ಇದ್ರಲ್ಲಿ ಏನ್ ಕಂಫರ್ಟ್ಸ್ ಇದೆ, ಏನ್ ಲಕ್ಸುರಿ ಇದೆ, ಏನ್ ಫೀಚರ್ಸ್ ಇದೆ, ಈ ಕಾರ್ ನಾನು ತಗೊಂಡ್ರೆ ನನಗೆ ಏನ್ ಲಾಭ ಅನ್ನೋದನ್ನ ಯೋಚನೆ ಮಾಡ್ತಾನೆ. ಅದೆಲ್ಲವನ್ನ ಕೊಡುವ ಒಂದು ಪ್ರಯತ್ನವನ್ನು ನಾವು ಇವತ್ತಿನ ಎಪಿಸೋಡ್ ಮಾಡಿದೀವಿ. 3 ವೇರಿಯಂಟ್ಸ್ ನಾನು ಅವಾಗಲೇ ಹೇಳಿದೆ, AX5, AX7 ಮತ್ತು AXL. AX7L 3 ಬೇರೆ ಬೇರೆ ವೇರಿಯಂಟ್ಸ್ ಇದೆ. AX7L ಬಂದು ಲಕ್ಸುರಿ ಟಾಪ್ ಎಂಡ್, ಅದರಲ್ಲಿ ಆಟೋಮ್ಯಾಟಿಕ್ ಮತ್ತು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಎರಡೂ ಬರುತ್ತೆ. ಸೊ ನಿಮಗೆ ಹತ್ತತ್ರ ಒಂದು 25ರಿಂದ 30 ಲಕ್ಷದ ಒಳಗಡೆ ಆನ್ ರೋಡ್ ನಲ್ಲಿ ಈ 3 ಬೇರೆ ಬೇರೆ ವೇರಿಯಂಟ್ಗಳು ನಿಮಗೆ ಸಿಗುತ್ತೆ. ಸೊ ನಿಮಗೂ ಸಹಿತ XUV 700 ತಗೋಬೇಕು ಅಂತ ಅನ್ಸಿದ್ರೆ ಹತ್ತಿರದ ಮಹೀಂದ್ರಾ ಶೋರೂಮ್ಗೆ ಹೋಗಿ ಗಾಡಿಯನ್ನ ಬುಕ್ ಮಾಡಿ ಅದ್ಭುತವಾದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಫೀಚರ್ಸ್ ನ ನೀವು ಎಂಜಾಯ್ ಮಾಡಬಹುದು. ಮತ್ತೊಂದು ಎಪಿಸೋಡ್ ನಲ್ಲಿ ಮತ್ತೊಂದು ಗಾಡಿ ಜೊತೆ ಬರ್ತೀನಿ, ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಕಾಮನ್ ಮ್ಯಾನ್ ನ ಕಷ್ಟಪಟ್ಟಾದ್ರೂ ಬಿಟ್ಬಿಟ್ಟು ಬರ್ತೀನಿ.